ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ನಮ್ಮ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಡೀತಾ ಇದೆ ಅಲ್ವಾ ಸ್ನೇಹಿತರೆ. ಈ SIRನಲ್ಲಿ ನಾವು BLOರವರು ನಮ್ಮ BLO ಆ್ಯಪ್ನಲ್ಲಿ ಏನೆಲ್ಲ ಅಂಶಗಳನ್ನು ಏನೆಲ್ಲ ವರ್ಕ್ಗಳನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ನಾವು ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಪ್ರೀ ಡ್ರಾಫ್ಟ್ ಆಕ್ಟಿವಿಟಿ ಅಂತ, ಇನ್ನೊಂದು ಪೋಸ್ಟ್ ಡ್ರಾಫ್ಟ್ ಆಕ್ಟಿವಿಟಿ ಇದೆ. ನಾವು ಈಗ ಸದ್ಯಕ್ಕೆ ಪ್ರೀ ಡ್ರಾಫ್ಟ್ ಆಕ್ಟಿವಿಟಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ EF ಡ್ಯಾಶ್ಬೋರ್ಡ್ ಅಂತ ನಾವು ಹೇಳ್ತೀವಿ. ಇದು ಒಂದನೇದು EF ಡ್ಯಾಶ್ಬೋರ್ಡ್ ಅಂತ. EF ಡ್ಯಾಶ್ಬೋರ್ಡ್ನಲ್ಲಿ ಏನೆಲ್ಲ ಅಂಶ ಸಿಗುತ್ತೆ ಸ್ನೇಹಿತರೆ ಅಂತಂದರೆ, ಇದರಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಅನ್ನೋದು ಸಿಗುತ್ತೆ, ಮತ್ತು ಎಷ್ಟು ನಾವು ಈ ಎನ್ಯುಮರೇಷನ್ ಫಾರ್ಮ್ಗಳನ್ನು ನಾವು ಹಂಚಿಕೆ ಮಾಡ್ಕೊಳ್ತಾ ಇದ್ದೀವಿ, ಮತ್ತು ಇಲ್ಲಿ ಕಲರ್ ವೈಸ್ ಸಿಗುತ್ತೆ ಸ್ನೇಹಿತರೆ. ಎಷ್ಟು ಮತದಾರರಿಗೆ, ಯಾವ ಮತದಾರರಿಗೆ, ಪ್ರತಿಯೊಬ್ಬ ಮತದಾರರ ಮಾಹಿತಿಯನ್ನು ಸಹಿತ ಇಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಎಷ್ಟು ಜನಕ್ಕೆ ಈ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟಿದ್ದೀವಿ, ಇನ್ನು ಎಷ್ಟು ಜನಕ್ಕೆ ಕೊಡಬೇಕಾಗಿದೆ, ಇನ್ನು ಎಷ್ಟು ಜನಕ್ಕೆ, ಆಮೇಲೆ ಎಷ್ಟು ಜನರಿಂದ ನಾವು ಎನ್ಯುಮರೇಷನ್ ಫಾರ್ಮನ್ನು ನಾವು ಸಿಗ್ನೇಚರ್ ಮಾಡಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಎಂಬತಕ್ಕಂಥ ಮಾಹಿತಿಯನ್ನು ಸಹಿತ ನಾವು ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗಾದರೆ ಆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಹೇಗೆ ಅಂತಂದರೆ, ಇಲ್ಲಿ ಈ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅಂತ ಕಾಣಿಸುತ್ತೆ ಸ್ನೇಹಿತರೆ. ಈ ಎನ್ಯುಮರೇಷನ್ ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅಂತಂದರೆ ಪ್ರತಿಯೊಬ್ಬ ಮತದಾರರ ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ. ಯಾವ ಮತದಾರರಿಗೆ ನಾವು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟಿದ್ದೀವಿ, ಯಾವ ಮತದಾರರಿಂದ ನಾವು ಇನ್ನೂ ಎನ್ಯುಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡ್ಕೊಂಡಿಲ್ಲ, ಯಾವ ಮತದಾರರಿಂದ ನಾವು ಎನ್ಯುಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಎಂಬತಕ್ಕಂಥದ್ದನ್ನು ಇಲ್ಲಿ 3 ಕಲರ್, ಅಂದರೆ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವ್ರು ಇನ್ನೂ ಕೊಟ್ಟಿಲ್ಲ ಅನ್ನೋದು ಒಂದು ಕಲರ್ ತೋರಿಸುತ್ತೆ, ಇನ್ನೂ ಅವರಿಗೆ ಕೊಡಬೇಕಾಗಿದೆ ಅನ್ನೋದು ಒಂದು ಕಲರ್ ತೋರಿಸುತ್ತೆ, ಅವ್ರ ಹತ್ರ ಸಿಗ್ನೇಚರ್ ಮಾಡಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅನ್ನೋದು ಸಹ ಒಂದು ಕಲರಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಹೀಗೆ ಪ್ರತಿಯೊಂದು ಸಹಿತ ಕಲರ್ ವೈಸ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಇದ್ರ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟು ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ತೋರಿಸುತ್ತೆ. ಅಂದರೆ ನಾವು ಎನ್ಯುಮರೇಷನ್ ಫಾರ್ಮನ್ನು ತುಂಬತಕ್ಕಂತಹ ಪೇಜ್ ನಮಗೆ ಈ ಆಪ್ಷನನ್ನು ಟಚ್ ಮಾಡಿದ್ರೆ ಆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 2002ರ ಮತದಾರರ ಪಟ್ಟಿಯ, ಅಂದರೆ ಮ್ಯಾಪಿಂಗ್ ಮತ್ತು ಪ್ರೊಜಿನಿ ಮಾಡಿರ್ತಕ್ಕಂತಹ ಮಾಹಿತಿ ಇದೆಯಲ್ಲ, ಅದನ್ನು ನಾವು ಇಲ್ಲಿ ತುಂಬತಕ್ಕಂಥದ್ದು, ಮತ್ತು ಜೊತೆಗೆ ಈಗ ಅಟ್ ಪ್ರೆಸೆಂಟ್ ನಾವು ಏನಿದೆ ಅದರ ಮಾಹಿತಿಯನ್ನು ಸಹಿತ ಇಲ್ಲಿ ತುಂಬತಕ್ಕಂಥ ವಿಷಯ, ಮತ್ತು ಮತದಾರರ ಫೋಟೋವನ್ನು ಸಹಿತ ಅಪ್ಲೋಡ್ ಮಾಡ್ತಕ್ಕಂಥದ್ದು, ಮತ್ತು ಎನ್ಯುಮರೇಷನ್ ಫಾರ್ಮನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಸಹ ಇಲ್ಲೇ ಬರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನೆಕ್ಸ್ಟು ಆಪ್ಷನ್ಗೆ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ಎನ್ಯುಮರೇಷನ್ ಫಾರ್ಮ್ಸ್ ಎಪಿಕ್ ಮ್ಯಾಚ್ಡ್ ಎಲೆಕ್ಟರ್ಸ್, ಅಂದರೆ ಎಪಿಕ್ ಮ್ಯಾಚ್ ಫಿಲ್ ಎನ್ಯುಮರೇಷನ್ ಫಾರ್ಮ್ ಆದಮೇಲೆ ಎಪಿಕ್ ಮ್ಯಾಚ್ಡ್ ಎಲೆಕ್ಟರ್ಸ್ ಏನಾದರೂ ಇದ್ದರೆ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ. ಅದಾದಮೇಲೆ ಆನ್ಲೈನ್ ಫಾರ್ಮ್ಸ್ ಫಿಲ್ಡ್ ಬೈ ಎಲೆಕ್ಟರ್, ಅಂದರೆ ಆನ್ಲೈನ್ನಲ್ಲಿ ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡು ಈ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಅಪ್ಲೋಡ್ ಮಾಡಿದರೆ ಅವರ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು. ಅವರ ಮಾಹಿತಿಯನ್ನು ಸಹಿತ ನೀವು ಅದನ್ನು ವೆರಿಫೈ ಮಾಡಿ ಸಬ್ಮಿಟನ್ನು ಮಾಡಬೇಕಾಗತ್ತೆ. ನೀವು ವೆರಿಫೈ ಮಾಡಿ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಅದು ಹಾಗೇ ಇರುತ್ತೆ ಸ್ನೇಹಿತರೆ. ನೀವು ಇದನ್ನು ಸಹ ಆನ್ಲೈನ್ನಲ್ಲಿ ಯಾರಾದರೂ ಅಪ್ಡೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ನೀವು ಇದನ್ನು ವೆರಿಫೈ ಮಾಡಬೇಕಾಗತ್ತೆ. ಅದಾದಮೇಲೆ ಪ್ರಾಪರ್ಲಿ ಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ ಅನ್ಮ್ಯಾಪ್ ದ ಎಲೆಕ್ಟರ್, ಅಂದರೆ ಇಲ್ಲಿ ರೀವೆರಿಫೈ ಫಿಲ್ಡ್ ಅಂದರೆ ನಾವು ಎನ್ಯುಮರೇಷನ್ ಫಾರ್ಮನ್ನು ಅಕಸ್ಮಾತಾಗಿ ಮತ್ತೆ ರೀವೆರಿಫೈ ಮಾಡಬೇಕು ಅನ್ನೋದಾದರೆ ನಾವಿಲ್ಲಿ ರೀವೆರಿಫೈ ಕೂಡ ಮಾಡ್ಬೋದು. ಮತ್ತು ಸೆಂಟ್ ಬ್ಯಾಕ್ ಟು ಬೈ AERO ಮತ್ತು ERO, ಅಂದರೆ ಅವ್ರು ಏನಾದರೂ ಮತದಾರನ ನೋಂದಣಾಧಿಕಾರಿಗಳು ಏನಾದರೂ ಸೆಂಟ್ ಬ್ಯಾಕ್ ಮಾಡಿದರೆ ಅವುಗಳನ್ನು ನಾವು ಸೂಕ್ತವಾದ ಕಾರಣಗಳೊಂದಿಗೆ ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟು 85+ ಪ್ರಾಬಬಲಿ ASD ಫಾರ್ ರೀವೆರಿಫಿಕೇಷನ್ ಅಂತ ಹೇಳ್ತೀವಿ. ಅಂದರೆ 85 ವರ್ಷಕ್ಕಿಂತ ಮೇಲ್ಪಟ್ಟವರ ASD ಮಾಹಿತಿಯನ್ನು ನಾವು ರೀವೆರಿಫಿಕೇಷನ್ ಮಾಡ್ತಕ್ಕಂತಹ ಆಪ್ಷನ್ ಕೂಡ ಇಲ್ಲಿ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ಅದಾದಮೇಲೆ ಭಾಳ ಮುಖ್ಯವಾಗಿ ಅಪ್ಲೋಡ್ BLO ಮತ್ತು BLA, ಅಂದರೆ ನಾವು BLA ಮತ್ತು BLOರವರು ಅದನ್ನು ನಾವು ಏನು ಸಹಭಾಗಿತ್ವದಲ್ಲಿ ಆವಾಗವಾಗ ಸಭೆಗಳನ್ನು ಮಾಡಿರ್ತೀವಿ, ಅದರ ರೆಸೊಲ್ಯೂಷನ್ ಕಾಪಿ ಇರುತ್ತಲ್ಲ ಅದನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು. ಇಷ್ಟು ನಾವು SIRನ ಪ್ರೀ ಡ್ರಾಫ್ಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದರೆ SIR 2026 ಇದೆಲ್ಲ ಅದರ ಪ್ರೀ ಡ್ರಾಫ್ಟ್ ಆಕ್ಟಿವಿಟೀಸ್ ನಮ್ಮ BLO ಆ್ಯಪ್ನಲ್ಲಿ ಇಷ್ಟು ಆಕ್ಟಿವಿಟೀಸನ್ನು ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.